ಏನ್ ಪವಿತ್ರ ಗೌಡ ಕಳ್ಸಿದಕ್ ಮಾತ್ರ ನೀವು ಸ್ಟ್ಯಾಂಡ್ ತಗೋತೀರಾ, ಬೇರೆ ಹೆಣ್ಮಕ್ಳು? ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ರಮ್ಯಾ ಅವರಿಗೆ ಕೆಟ್ಟದ್ದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಇದಕ್ಕೀಗ ರಮ್ಯಾ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ವತಃ ರಮ್ಯಾ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮ್ಯಾ ಅವರೇ ನಮಸ್ತೆ. ನಮಸ್ತೆ, ನಿಮ್ ಹೆಸರು? ನನ್ನ ಹೆಸರು ವೀಣಾ. ರಮ್ಯಾ ಅವರೇ. ಹಾಯ್ ವೀಣಾ ಅವರೇ, ಹೇಗಿದ್ದೀರಾ? ಹಲೋ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಎಸ್, ಸೂಪರ್. ಮೇಡಮ್, ಈಗ ಕೆಟ್ಟದಾಗಿ ಕಮೆಂಟ್ ಮಾಡಿದಂತಹ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ಗೆ ತಾವು ಕೂಡ ಸರಿಯಾಗಿ ಕಮೆಂಟ್ ಮಾಡೋದ್ರ ಮೂಲಕ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದೀರಿ. ಯಾಕೆ ಈ ರೀತಿ ವಾರ್ ನಡೀತಾ ಇದೆ? ಆಕ್ಚುಲ್ ಆಗಿ ಆಗಿದ್ದೇನು? ಯಾಕಂದ್ರೆ ಇವ್ರಿಗೂ ರೇಣುಕಾ ಸ್ವಾಮಿ ಅವ್ರು ಕಳ್ಸಿರೋ ಮೆಸೇಜ್ಗಳಿಗೆ ಏನು ವ್ಯತ್ಯಾಸ ಇಲ್ಲ. ಆಕ್ಚುಲಿ ರೇಣುಕಾ ಸ್ವಾಮಿ ಯಾರು? ದರ್ಶನ್ ಫ್ಯಾನು. ಅವನ್ ಮೈಂಡ್ ಸೆಟ್ಗೂ ಇವನ್ ಮೈಂಡ್ ಸೆಟ್ ಸೇಮ್ ಟು ಸೇಮ್. ಆತರ ಮೆಸೇಜ್ ಕಳ್ಸಿದ್ದಕ್ಕೆ ಅವ್ರು ಮರ್ಡರ್ ಮಾಡಿದ್ರಲ್ಲ, ಇವಾಗ ನಮ್ಗಳಿಗೆ ಸೇಮ್ ಮೆಸೇಜ್ ಕಳಿಸ್ತಾರಲ್ವಾ, ನಾವು ಮರ್ಡರ್ ಮಾಡ್ಬೇಕಾ? ಹಂಗಂದ್ರೆ ಕಾನೂನನ್ನ ನಮ್ ಕೈಗೆ ತೊಳಕಾಗತ್ತಾ? ಏನ್ ಮೆಸೇಜ್ ಮಾಡ್ತಾ ಇದ್ರು ಮೇಡಮ್, ಹೇಳ್ಬೋದಾ ಒಂದೆರಡು? ರಮ್ಯಾ ಅವರೇ, ಆಕ್ಚುಲಿ ತುಂಬಾ ಅಶ್ಲೀಲವಾದ ಪದಗಳು ಯೂಸ್ ಮಾಡಿದ್ದಾರೆ, ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ಇವಾಗಲ್ಲ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ. ನನಗ್ ಮಾತ್ರ ಅಲ್ಲ, ಸುದೀಪ್ ಆಗ್ಲಿ, ಯಶ್ ಆಗ್ಲಿ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ. ಆ ಚಿಕ್ಕ ಮಕ್ಳ ಬಗ್ಗೆನೂ ಅವ್ರಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. ನಾನು ಆ ಪದಗಳನ್ನ ಫಸ್ಟ್ ಆಫ್ ಆಲ್ ಅದ್ರ ಅರ್ಥನೂ ನಂಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ದಟ್ ಇಟ್ ಇಸ್ ರಿಯಲಿ ಬ್ಯಾಡ್. ಅದನ್ನ ನಾನು ಹೇಳಕ್ಕೆ, ಐ ಮೀನ್ ಇಟ್ಸ್ ಆಲ್ ದೇರ್ ಆನ್ ಮೈ ಇನ್ಸ್ಟಾಗ್ರಾಮ್, ನೀವು ಓದ್ಬೋದು. ಬಟ್ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೋಸ್ ದೆಮ್. ಈ ತರ ಮೈಂಡ್ ಸೆಟ್ ಇರೋರಿಂದಾನೇ ಇವತ್ತು ನಮ್ ಸಮಾಜ ಹಾಳಾಗ್ತಾ ಇರೋದು. ನಾವ್ ಸುಮ್ಮನಿದ್ರೆ ನಮ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಅವ್ರೆ? ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲಿ ಸೇಫ್ ಇದಾರೆ ನೀವೇ ಹೇಳಿ? ನಮ್ಮಂತವ್ರಿಗೆ ಈ ತರ ಮೆಸೇಜ್ ಮಾಡ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಏನ್ ಮೆಸೇಜ್ಗಳು ಕಳಿಸ್ತಾ ಇರ್ಬೋದು? I wanted to expose them and that's why I put out those messages. ಅಂದ್ರೆ ನಾವು ನ್ಯಾಯಕ್ಕೋಸ್ಕರ ನಮ್ ಧ್ವನಿ ಎತ್ತಬಾರ್ದಾ? ಡೆಫಿನೆಟ್ ಆಗಿ ನಾವೇನ್ ತಪ್ಪು ಮಾಡಿಲ್ವಲ್ಲ, ನಾವೇನಕ್ ಸುಮ್ನೆ ಇರ್ಬೇಕು? ಇವಾಗ ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ತಪ್ಪು ಮಾಡೋರು ಫ್ರೀ ಆಗಿ ರೋಮ್ ಮಾಡ್ತಾ ಇದಾರೆ, ತಪ್ಪು ಮಾಡದೇವ್ರು ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ. ಈ ತರ ಇದ್ರೆ ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ. ಇನ್ ಮುಂದೆ ಹೆಣ್ಮಕ್ಳು ಜೀವನ ಬಗ್ಗೆ ನೀವ್ ಯೋಚನೆ ಮಾಡಿ. ಕರೆಕ್ಟ್ ಅಲ್ಲ, ಈಗ ಸಾಮಾಜಿಕ ಜೀವನದಲ್ಲಿ ಇರುವಂತ ಹೆಣ್ಮಕ್ಳನ್ನೇ ಬಿಡ್ತಾ ಇಲ್ಲ ಅಂತಂದ್ರೆ ಇನ್ ಸಾಮಾನ್ಯ ಹೆಣ್ಮಕ್ಳ ಕಥೆ ಏನಲ್ವಾ? ಅದಕ್ಕೆ ನಾವ್ ದಿನ ಓದ್ತೀವಲ್ಲ, ಯಾರ್ದು ರೇಪ್ ಆಗ್ತಾ ಇರೋದು, ಯಾರ್ದು ಮರ್ಡರ್ ಆಗ್ತಾ ಇರೋದು ಹೆಣ್ಮಕ್ಳೇನೆ. ಈ ಮೈಂಡ್ ಸೆಟ್ ಇಟ್ಕೊಂಡಿರೋರಿಗೆ ಇನ್ನೇನಾಗತ್ತೆ ಹೇಳಿ? ಅಲ್ಲ, ಈ ಫ್ಯಾನ್ ಕ್ಲಬ್ಸ್ ಫಸ್ಟ್ ಆಫ್ ಆಲ್ ಒಂದ್ ಒಳ್ಳೆ ಕೆಲಸ ಮಾಡಿ, ಒಂದ್ ಬ್ಲಡ್ ಡೊನೇಷನ್, ಒಂದು ಮರದ್ದಾಗ್ಲಿ, ಒಂದು ಏನಾದ್ರೂ ಒಂದ್ ಮಾಡಿ. ಅವ್ರಿಗೂ ಒಂದ್ ಒಳ್ಳೆ ಬುದ್ಧಿ ಕಲಿಸ್ಬೇಕು ನೀವು. ಜೊತೆಗೆ ದರ್ಶನ್ ಕೂಡ ಈ ಟೈಮ್ ನಲ್ಲಿ ಸುಮ್ನಿರೋದು ಸರಿಯಲ್ಲ, ಅವರು ಕೂಡ ಬುದ್ಧಿ ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ? ಅವ್ರ ಏನ್ ಹೇಳ್ತಾರೆ ಹೇಳಿ? ದೀಸ್ ಆರ್ ದ ಕೈಂಡ್ ಆಫ್ ಪೀಪಲ್ ಹಿ ಇಸ್ ಎನ್ಕರೇಜಿಂಗ್. ಅವ್ರಿಗೇನ್ ಗೊತ್ತಿಲ್ವಾ ಈ ತರ ನಡೀತಾ ಇದೆ ಅಂತ? ಗೊತ್ತಿದೆ ಅಲ್ವಾ? ದೇ ಆರ್ ಎನ್ಕರೇಜಿಂಗ್ ದೀಸ್ ಪೀಪಲ್. ಅದಕ್ಕೆ ಈ ರೀತಿ ಮೆಸೇಜ್ಗಳು ಪದೇ 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 ಮಾಡೋದು. ಅಫ್ ಕೋರ್ಸ್. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರನ್ನು ಅದೇ ತರ ಟ್ರೀಟ್ ಮಾಡ್ತಾರಾ? ಏನ್ ಪವಿತ್ರ ಗೌಡ ಕಳ್ಸಿದಕ್ ಮಾತ್ರ ನೀವು ಸ್ಟ್ಯಾಂಡ್ ತಗೋತೀರಾ, ಬೇರೆ ಹೆಣ್ಮಕ್ಳು? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾವ ತರ ಮೆಸೇಜ್ ಕಳಿಸ್ತಾ ಇದೀವಿ ನಾವು? ಇದ್ರ ಜೊತೆಗೆ ರಮ್ಯಾ ಅವರ, ಈಗ ಯಾರೇ ದರ್ಶನ್ ವಿರುದ್ಧ ಏನೇ ಒಂದು ಮಾತಾಡಿದ್ರು ಕೂಡ ಫ್ಯಾನ್ಸ್ ಮಾತ್ರ ಅವ್ರನ್ನ ಹೋಗಿ ಅವ್ರಿಗೆ ಕಮೆಂಟ್ಗಳು ಮಾಡೋದು, ಅವ್ರ ಮೇಲೆ ಹಲ್ಲೆ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಪ್ರಥಮ್ ಕೇಸು ಕೂಡ ನಾವು ಸ್ವಲ್ಪ ಹೊತ್ತಿನ ಹಿಂದೆ ಪ್ರಥಮ್ ಮಾತನಾಡಿರೋದನ್ನು ಕೂಡ ಜನರಿಗೆ ತೋರಿಸ್ತಾ ಇದ್ವಿ. ಸೊ ಅವ್ರ ಫ್ಯಾನ್ಸ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಟೈಮಲ್ಲಿ ಅವ್ರನ್ನ ಬಿಡಲ್ಲ, ಅವ್ರನ್ನ ಸುತ್ತಗಟ್ಟೋದು, ಅವ್ರ ಮೇಲೆ ಧಮ್ಕಿ ಹಾಕೋದು, ಇಂಥದ್ದು ನಡೀತಾನೆ ಇದೆ. ಯಾಕಂದ್ರೆ ನಾವೆಲ್ರೂ ಸುಮ್ನೆ ಕೂತಿದೀವಿ, ನಾವ್ ಯಾರು ವಿ ಆರ್ ನಾಟ್ ಟೇಕಿಂಗ್ ಅ ಸ್ಟ್ಯಾಂಡ್. ನಾವ್ ಹೆದರ್ಕೊಂಡ್ ಕೂತ್ಕೊಂಡ್ರೆ ಇದೆಲ್ಲ ನಡೆಯುತ್ತೆ, ಇನ್ ಮುಂದೆನೂ ನಡೆಯುತ್ತೆ. ವಿ ಶುಡ್ ಬಿ ಬ್ರೇವ್. ನಾನ್ ಯಾವ ನನ್ ಮಗನ್ಗೂ ನಾನು ಹೆದ್ರಲ್ಲ. ಯು ನೋ ಮೈ ಕ್ಯಾರೆಕ್ಟರ್. ನಂಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದಾರೆ, ಬಟ್ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಐ ವಿಲ್ ಫೈಟ್ ಅಲೋನ್ ಇಫ್ ಇಟ್ ಮ್ಯಾಟರ್ಸ್. ಏನ್ ಮಾಡ್ತಾರೆ ವೀಣಾ ಅವರೇ? ರೇಪ್ ಮಾಡ್ತಾರಾ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರಾ, ಮರ್ಡರ್ ಮಾಡ್ತಾರಾ, ಶೂಟ್ ಮಾಡ್ತಾರಾ? ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಬಟ್ ನಾವ್ ಸುಮ್ಮನಿದ್ರೆ ನನ್ಗೆ ಎಷ್ಟೋ ಜನ ಇಂಡಸ್ಟ್ರಿದವರೇ, ಹೀರೋಸ್ ಮೆಸೇಜ್ ಮಾಡ್ತಾ ಇದಾರೆ DM ಅಲ್ಲಿ, ನಿಮ್ ಕರೇಜ್, ನಿಮ್ ಧೈರ್ಯನ ನಾವ್ ಮೆಚ್ಕೋಬೇಕಂತ. ಆದ್ರೆ ಅವ್ರು ಯಾರು ಏನು ಹೇಳಲ್ಲ. ಯಾಕೆ ಹೇಳಿ? ಬಿಕಾಸ್ ದೇ ಡೂ ಆಲ್ ದೀಸ್ ಥಿಂಗ್ಸ್. ಬಟ್ ಹಾಗಂತ ನಾವ್ ಸುಮ್ಮನೆ ಇರಕ್ಕಾಗತ್ತಾ? ದರ್ಶನ್ಗೂ ನನ್ಗೂ ದೇರ್ ಇಸ್ ನಥಿಂಗ್ ಆಕ್ಚುಲಿ. ನಾವ್ ಕೆಲಸ ಮಾಡುವಾಗ ದತ್ತ ಸಿನಿಮಾದಲ್ಲಿ ವಿ ಹ್ಯಾಡ್ ಅ ಗುಡ್ ವರ್ಕಿಂಗ್ ರಿಲೇಶನ್ಶಿಪ್. ಅವ್ರ ವೈಫ್ ಜೊತೆನೂ ನಾನು ಮಾತಾಡ್ತೀನಿ, ವಿಜಿ, ಐ ಆಮ್ ಕ್ವೈಟ್ ಫಾಂಡ್ ಆಫ್ ಹರ್. ಬಟ್ ತಪ್ಪಲ್ವಾ? ಕರೆಕ್ಟ್. ತಪ್ಪು ಸರಿನೇ ಅಲ್ವಾ?
ಬಟ್ ನ್ಯಾಯ ಸಿಗದೆ ಹೋಗುವಾಗ ನಾವು ಹೋರಾಟ ಮಾಡದೆ ಹೋದ್ರೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ನಾವ್ ಹೆಣ್ಮಕ್ಳಿಗೆ? ನಿಜ. ವಿ ಹ್ಯಾವ್ ಟು ಫೈಟ್. ಕರೆಕ್ಟ್. ಸೌಜನ್ಯ, ಧರ್ಮಸ್ಥಳ ಯಾರೇ ಆಗ್ಲಿ, ನೀವ್ ಎಷ್ಟೇ ದೊಡ್ಡೋರಾಗಿರ್ಲಿ, ನೀವ್ ಯಾರೇ ಆಗ್ಲಿ, ನೀವ್ ರಾಜಕಾರಣಿನೂ ಆಗಿರ್ಲಿ, ನೋ, ವಿ ಹ್ಯಾವ್ ಟು ಸೆಟ್ ಅ ಮೆಸೇಜ್ ದಟ್ ದೇರ್ ಇಸ್ ಅ ಕಾನ್ಸ್ಟಿಟ್ಯೂಷನ್, ದೇರ್ ಇಸ್ ಅ ಜಸ್ಟಿಸ್ ಸಿಸ್ಟಮ್, ವಿ ಆಲ್ ಹ್ಯಾವ್ ಟು ಫಾಲೋ ದ ಲಾ, ಎವ್ರಿಬಡಿ ಇಸ್ ಈಕ್ವಲ್. ನಾನೇ ತಪ್ಪು ಮಾಡ್ತೀನಿ ನಾಳೆ, ಪ್ಲೀಸ್ ನನಗೆ ಶಿಕ್ಷೆ ಕೊಡಿ. ಎಸ್, ಈ ರೀತಿ ಯೋಚನೆ ಮಾಡೋರು ಬಹಳ ಕಮ್ಮಿ ರಮ್ಯಾ ಅವ್ರೆ. ಈ ರೀತಿ ಬಹಳ ಕಮ್ಮಿ ಯೋಚನೆ ಮಾಡ್ತಾರೆ. ಜೊತೆಗೆ ಗಟ್ಟಿತನ ಎಲ್ಲರಲ್ಲೂ ಬರಬೇಕು ಅಂತ ಹೇಳ್ತೀರಿ. ಇಲ್ಲ ವೀಣಾ ಅವರೇ, ತುಂಬಾ ಜನ ಯೋಚನೆ ಮಾಡ್ತಾರೆ, ಬಟ್ ಅವ್ರು ಹೆದರ್ಕೋತಾರೆ. ಎಸ್, ನಿಜ. ಯಾಕಂದ್ರೆ ಇವ್ರುಗಳು ಯಾರು ತಪ್ಪು ಮಾಡೋರು, ಅವರು ರೌಡಿಗಳ ತರ ಓಡಾಡ್ತಾ ಇದಾರೆ, ಬೇರೆಯವ್ರಿಗೆ ಹೆದರ್ಸ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡು. ಎಸ್ ಎಸ್, ಥ್ಯಾಂಕ್ ಯು ರಮ್ಯಾ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.